ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್, ಎಲ್ರಿಗೂ ನಮಸ್ಕಾರ. ಪ್ರಪಂಚದಲ್ಲಿ ಯಾವುದು ಶಾಶ್ವತ ಅಲ್ಲ ಅಂತಾರೆ. ನಮ್ಮ SSLC ಮಾರ್ಕ್ ಎಷ್ಟು ಅಂತ ಕೇಳಿದ್ರೆ ಕಣ್ ಬಿಡ್ತೀವಿ. ಹೋದ್ ಸೋಮವಾರ ಯಾವ ಡ್ರೆಸ್ ಹಾಕೊಂಡಿದೆ ಅಂತ ಕೇಳಿದ್ರೆ ಮಾರ್ಕೆಟ್ ಅಲ್ಲಿ ರಾಗಿ ರೇಟ್ ಎಷ್ಟು, ಲಾಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಯಾರಿಗ್ ರೋಸ್ ಕೊಟ್ಟಿದ್ರಿ ಅದು ಮರ್ತೋಗಿದೆ. ಮರುವು ಅನ್ನೋದು ಮನುಷ್ಯನಿಗೆ ವರಾನೋ ಶಾಪಾನೋ ಅನ್ನೋ ಡಿಸ್ಕಷನ್ ನಡೀತಾನೆ ಇರುತ್ತೆ. ಅಂಥದ್ರಲ್ಲಿ ಯಾವುದೋ ಟೆನ್ಷನ್ ಅನ್ನ ನೆನಪು ಮಾಡ್ಕೊಂಡು ಇವತ್ತಿನ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು? ಅದಕ್ಕೆ ಚಿಂತನೆಲ್ಲ ಮರೆತು ಆರಾಮಾಗಿದ್ಬಿಡಿ. ಇದು ಮಜಾ ಭಾರತ ಸೀಸನ್ 3, ಇಲ್ಲಿ ಮಜಾ ಫುಲ್ಲು. ಇವತ್ತಿನ ಮೊದಲನೇ ಸ್ಕಿಚ್ ನ ನೋಡ್ಕೊಂಡ್ ಬಂದ್ಬಿಡೋಣ. ಈ ಕಣ್ಣ ಮುಚ್ಚಾಲೆ ಆಟ ನೋಡಕ್ಕೆ ಸಿಕ್ಕಾಬಡೆ ಸಖತ್ತಾಗಿರುತ್ತೆ, ಆಡೋರ್ಗೆ ಅಯ್ಯಯ್ಯೋ ಅನ್ನೋ ಹಾಗಿರುತ್ತೆ. ಹಂಗೇನೆ ಲೈಫಲ್ಲೂ ಆಗಾಗ ಐಸ್ ಪೈಸ್ ಆಡ್ಬೇಕು ಅಂತ ಅನ್ಸತ್ತೆ. ಹೆಂಡತಿ ತವ್ರಿಗೆ ಹೋಗಿರೋದನ್ನ ಮುಚ್ಚಿಡೋದಕ್ಕೆ ಬಾಡ್ಗೆ ಹೆಂಡತಿನ ಕರ್ಕೊಂಡ್ ಬಂದ್ರೆ ತಗ್ಲಾಕೊಳ್ದೆ ಮ್ಯಾನೇಜ್ ಮಾಡಕ್ಕಾಗತ್ತಾ? ಈ ಸ್ಟೇಜ್ ಮೇಲೆ ನನಗೆ ಬಹಳ ಜನ ಹೊಡೆದ್ರು, ಶಟ್ಕೊಂಡ್ ನಿಂತಿದ್ದೆ. ಆದ್ರೆ ನೀನು ಹೊಡೆಯೋ ಒಂದೇ ಹೊಡೆತಕ್ಕೆ ಇಡೀ ಸ್ಟೇಜ್ ಅಳ್ಳಾಡಿಸ್ಬಿಟ್ಟಲೆ. ನಿನ್ ಮಕ್ಕಿಷ್ಟು ಬೆಂಕಿ ಇಕ್ಕ. ಈ ಸಂಸಾರ ಅಂದ್ರನೇ ಬೇಜಾರು, ಹೆಂಡತಿ ಅಂದ್ರೆ ಅದಕ್ಕಿನ್ನ ದೊಡ್ಡ ಬೇಜಾರು. ಆಕ್ಚುಲಿ ತಾಯಿ ಒಂದು ಮಗುನ ಹೇರ್ತಾಳೆ ಅಲ್ವಾ? ತಾಯಿ ಒಂದು ಮಗುನ ಹೇರ್ತಾಳೆ. ಆದ್ರೆ ಇವ್ರವ್ವ ಮಗು ಏರೋ ಅಂದ್ರೆ ಆಸ್ಪತ್ರೆ ಇನ್ನೊಂದು ಸಣ್ಣ ಆಸ್ಪತ್ರೆನೇ ಎತ್ಬಿಟ್ಟವಳೆ. ಇಲ್ಲಿ ನೋಡಿ, ಇದು ಮೇನ್ ಗೇಟು, ಇದು ಆಪರೇಷನ್ ಥಿಯೇಟ್ರು, ಇದು ಎಕ್ಸಿಟ್. ಹುಚ್ಚ ಬಾಯಿ, ನಿನ್ ಬಾಕಿ ಎಷ್ಟು ಬೆಂಕಿ ಇಕ್ಕ. ಲೇ, ನಿಮ್ಮಪ್ಪ ನನಗೆ ಎಂತ ಮೋಸ ಮಾಡಿದಾನೆ ಗೊತ್ತೇನೆ? ಹೇಳ್ತೀನಿ. ನಿನ್ನ ಫ್ಯಾಮಿಲಿ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಕೇಳು. ಸರ್, ಹನಿಮೂನಿಗೆ ಎಷ್ಟು ಜನ ಹೋಗ್ತಾರೆ ಸರ್? ಇಬ್ರು ಅಲ್ವಾ? ನಾವು 31 ಜನ ಮಿನಿ ಬಸ್ ಮಾಡ್ಕೊಂಡು ಹೋಗಿದ್ವಿ ಸರ್. ಅದ್ರಲ್ಲಿ ಬೇರೆ ಇವ್ರ ತಮ್ಮ ಮಧುಚಂದ್ರ ಯಾತ್ರೆ ಅಂತ ಬ್ಯಾನರ್ ಬೇರೆ ಹಾಕ್ಸಿದ್ದ. ಅದು ಮಧುಚಂದ್ರ ಯಾತ್ರೆ ಆಗ್ಲಿಲ್ಲ, ದಾವಣಗೆರೆ ದುಗ್ಗಮ್ಮನ ಜಾತ್ರೆ ಆಗ್ಬಿಡ್ತು. ನಾನು ಹಿಂದಿನ ಸೀಟಲ್ಲೇ ಕೂತಿದ್ದೆ. ಹಿಂಗೆ ಇವಳು ಫ್ರೆಂಡ್ಸ್ ಮುಂದೆ ಕೂತ್ಕೊಂಡು ಕಿಲಿಕಿಲಿ ಮಾಡ್ಕೊಂಡು ನಕ್ಕೊಂತು ಕೂತಿದ್ಲು. ಇನ್ನೇನು ಮ್ಯಾಚ್ ಆಡೋ ಟೈಮು ಸರ್, ಅದು ಇಂಜುರಿ ಆಗಿದ್ದೀನಿ ಅಂತ 3 ವರ್ಷ ಕೂರಿಸ್ಬಿಟ್ಟ ಸರ್ ನನ್ನ. ನಂದೇನು ತಪ್ಪಿಲ್ಲ ಸರ್. ಇವಳು ಕಟ್ಕೊಂಡಿದ್ದೀನಲ್ಲ, ಬೈಕಲ್ಲಿ ಕೂರ್ಸ್ಕೊಂಡು ಹಿಂಗೆ ಹೋದ್ರೆ ಹಂಸ್ ಬಂದಂಗೆಲ್ಲ ತುಪ್ಪುಕ್ ಅಂತ ಓದ್ಕೊಂಡ್ ಬೀಳ್ತಾಳೆ ಸರ್. ಏನ್ ಮಾಡ್ಲಿ ಸರ್, ಕೂರ್ಸಕ್ ಆಗಲ್ಲ ಸರ್. ಅದ್ ಕಲೆ ನಿನ್ ಮಾಕಿತ್ ಬೇಕೇಕ. ನಿನ್ ಯೋಗ್ಯತೆಗೆ ಒಂದ್ ಕಾರ್ ತಗೋಬೇಕಿತ್ತು. ಕಾರ್ ಯಾಕೆ? ಟಿಪ್ಪರ್ ಲಾರಿನ ಓಡಿಸ್ತಾ ಇದ್ದೀನಲ್ಲ. ನಿಮ್ಮ ಸಂಸಾರದ ವಿಷಯ ಆ ಬೀದಿಲ್ ಹೇಳ್ತಿದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅದಿರ್ಲಿ, ಮೊನ್ನೆ ನಿಮ್ PA ಗೆ ಸೀರೆ ಕೊಡ್ಸಿದ್ರಂತಲ್ಲ, ಯಾಕೆ? ಲೇ, ನಾನ್ PA ಸೀರೆ ಕೊಡ್ಸ್ಲಿಲ್ಲ, ನಿನಗ್ ತಗೋಣಂತಾನೆ ಹೋಗಿದ್ದೆ. ಸೆಲೆಕ್ಷನ್ ಮಾಡಕ್ ಯಾರು ಇರ್ಲಿಲ್ವಲ್ಲ, ಅದಕ್ಕೆ PA ಕರ್ಕೊಂಡು ಹೋದೆ. ಅವಳು ನಾನು ಸೀರೆ ಉಟ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಲು. ಉಟ್ಕೊಂಡ್ ಬಾಮ್ಮ ಅಂತ ಕಳಿಸಿದೆ. ಬರ್ತಾಳೆ ಸೀರೆ ಉಟ್ಕೊಂಡು. ನಿನಗಿನ್ನ ಚೆನ್ನಾಗಿ ಕಂಡ್ಬಿಟ್ಲು, ಉಟ್ಕೊಂಡು ನೀನೇ ಹೋಗಂತ ಕಳಿಸ್ಬಿಟ್ಟೆ. ಹಿಂಗೆ ನನಗ್ ಸೇರ್ಬೇಕಾಗಿರೋದು ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ ಸೇರಿದ್ಯೋ? ಸುಬ್ಲಕ್ಷ್ಮಿ ಮನೆಗೊಂದ್ಸರಿ ಸೇರ್ಸಿದೀನಿ, ಹಂಗೆ ಮೇಡಮ್ ಮನೆಗೆ ಒಂದ್ಸರಿ ಸೇರ್ಸಿದೀನಿ, ಹಂಗೆ ಇವ್ರ ಮನೆಗೆ ಅಲ್ಲ ಇವ್ರ ಪಕ್ಕದ ಮನೆಯವ್ರಿಗೆ ಒಂದ್ಸರಿ ಕೊಡ್ಸಿದೀನಿ. ಏ, ಗಂಡನ ಮೇಲೆ ಇಷ್ಟೊಂದು ಅನುಮಾನ ಪಡ್ತೀಯಲ್ಲ, ನಾಚಿಕೆ ಆಗಲ್ವೇನೆ ನಿನಗೆ? ನಿನ್ ಮೇಲೆ ಅನುಮಾನ ಪಡ್ದೆ ಇನ್ನೇನ್ ಮಾಡ್ಲಿ? ಅಲ್ಲ, ಅವಳು ಸೀರೆ ಕೊಡ್ಸಿರೋದು ಹಾಳಾಗೋಗ್ಲಿ, ಅವಳನ್ನ ರೂಮಿಗೆ ಯಾಕೆ ಕರ್ಕೊಂಡು ಹೋಗಿದ್ದೆ? ಏ, ನನ್ ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ನಾನು ಆ PA ನ ರೂಮಿಗೆ ಕರ್ಕೊಂಡು ಹೋಗಿಲ್ಲ. ಮತ್ತೆ ಅವಳು ಸುಳ್ಳು ಹೇಳಿದ್ಲಾ? ಕ್ಯಾಬಿನ್ ಕರ್ಕೊಂಡು ಹೋಗಿದ್ದೆ. ಅಲ್ಲ, ಏನೋ ಒಂದು ಫೈಲ್ ಮೂವ್ ಮಾಡೋದಿತ್ತು, ಒಂಚೂರು ಮೂವ್ ಮಾಡಿದೆ ಅಷ್ಟೇ. ನಿನ್ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ನೆನ್ನೆ ರಾತ್ರಿ ಎಲ್ಲೋ ಹೋಗಿದ್ದೆ? ಹೇಳಲ್ಲ, ಹೋಗೆ ಹೇಳಲ್ಲ. ನನಗ್ ಗೊತ್ತು ರೀ, ನೀವ್ ಎಂತ ಮೋಸ್ಕರ ಅಂತ ನನಗೆ ಚೆನ್ನಾಗ್ ಗೊತ್ತು. ಲೇ, ನಾನೆಂತ ಮೋಸ್ಕರ ಅಂತ ನಿನಗೆ ಗೊತ್ತೇನೆ? ನಾನು ಎಂತ ಗೊತ್ತಾ ನಿನಗೆ? ಇಲ್ಲಿರೋ ಹೆಣ್ಮಕ್ಳೆಲ್ಲ ನನ್ನ ಬಾಯಿ ತುಂಬಾ ಅಣ್ಣ ಅಂತ ಕರೀತಾರೆ ಕಣೆ. ನೀನ್ ಎಂತ ಜೋಲ್ಪಾಟಿ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಸೇಫರ್ ಸೈಡ್ಗೆ ಅಣ್ಣ ಅನ್ನೋದು. ಲೇ, ನನ್ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೇನೆ. ಲೇ, ನೀನ್ ಮನೇಲಿ ಇರ್ಬೇಡ ಕಣೆ, ಒಟ್ಟೋಗಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನ್ ಯಾಕ್ರಿ ಮನೇಲಿರ್ಲಿ? ನಾನು ಮನೆ ಬಿಟ್ಟು ಹೋಗ್ತೀನಿ. ಹೋಗ್ಬೇಡ ಕಣೆ, ಪ್ಲೀಸ್ ಕಣೆ, ನೀನ್ ಕಾಲಿ ಬಿಟ್ಟಿರು, ಹೋಗ್ಬೇಡ ಕಣೆ. ಹೋಗ್ಬೇಡ ಅಂತ ತಳ್ತಾ ಇದ್ದೀರಲ್ರಿ. ಇದು ತೊಳೆದಂಗಿತ್ತ? ನಿಜವಾಗ್ಲೂ ತೊಳಿತು, ಮನೆ ಬಿಟ್ಟು ಹೋಗು. ನಾನು ಇಲ್ದೆ ಈ ಮನೇಲಿ ಹೆಂಗ್ ಸಂಸಾರ ಮಾಡ್ತೀರಂತ ನಾನು ನೋಡ್ತೀನಿ. ಮುದ್ದು ಅಮ್ಮ ಬಂಗಾರಿ, ಮಗ ಮುಚ್ಕೊಂಡು ಹೋಗು. ಹೋಗ್ತೀನಿ. ನಾನು ನಿಮ್ಮ ಮನೇಲಿ ವಂಶ ಇರಲ್ಲ, ನನ್ನ ಮನೆ ಬಿಟ್ಟು ಹೋಗ್ತೀನಿ.
ಹೋಗಿ ಮನೇಲಿ. ಸದ್ಯ ನಮ್ಮಪ್ಪ ಹೇಳ್ತಿದ್ದ ಮದುವೆ ಆಗ್ಬೇಡ ಕಣೋ, ಅದ್ರ ಬದಲು ಸನ್ಯಾಸಿ ಆಗೋ ಮೋಕ್ಷ ಸಿಗುತ್ತೆ ಅಂತ. ನಮ್ಮಪ್ಪನ ಮಾತು ಕೇಳಿಲ್ಲ, ಕೇಳಿದೇನೆ ವಿರುದ್ಧ ಹಾಕೊಂಡು ಈ ಹಂಡೆದಂತ ಹುಡುಗಿನ ಮದುವೆ ಕರ್ಕೊಂಡು ಬಂದ್ಬಿಟ್ಟೆ. ಅಪ್ಪ ನಾವು ದೊಡ್ಡ ತಪ್ಪು ಮಾಡ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡಪ್ಪ. ಹಲೋ, ಏ ಯಾವನ್ನೇ ಅವನು? ಅಪ್ಪ ಅಪ್ಪ ಯಾವಾಗ ಬಂದಪ್ಪ? ಅಪ್ಪ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಪ್ಪ. ನೀನು ತಪ್ಪು ಮಾಡೋದು ಬಿಟ್ಟಿಲ್ವಾ? ಅದಲ್ಲಪ್ಪ ಪಾಪ ಹೇಳ್ತೀನಿ. ಅಪ್ಪ ನಿನಗೆ ಹೇಳ್ದೇನೆ ಮದುವೆ ಬಿಟ್ಟೆ, ನನ್ ದೊಡ್ಡ ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ನನ್ ಮಾತೆಲ್ಲೋ ಕೇಳ್ತೀಯ ನೀನು? ಅಲ್ಲ, ಮದ್ವೆ ಮಾಡ್ಕೋಬೇಡ ಅಂತ ಹೇಳಿದ್ರು ಮಾಡ್ಕೊಂಡೆ. ಆದ್ರೂ ಹಿರಿಯರಾದವ್ರು ನಾವು ಹೊಡಿದು ಬೈದು ಬುದ್ಧಿ ಕಲಿಸ್ತೀವಿ. ಇಷ್ಟಕ್ಕೆ ಮನೆ ಬಿಟ್ಟು ಬೇರೆ ಊರಲ್ಲಿ ಬಂದು ಮನೆ ಮಾಡ್ಕೊಂಡಿದೀಯ. ನೀವು ಹೋದಾಗಿಂದ ನಿಮ್ಮಮ್ಮ ನಿನ್ ಚಿಂತೆಲೆ ಕೊರಿಗಿ ಕೊರಿಗಿ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ. ಹಿಂಗ್ ಬಿಡು ಅಂದ್ರೆ ಬಿಟ್ಟಿರೋಳು. ಹಾಸಿಗೆ ಅಂದ್ರೆ ಅವ್ರು ತುಂಬಾ ಜ್ವರ ಕಣ. ಜ್ವರನಾ? ಅಮ್ಮನ್ ಜ್ವರನಾ? ಅಪ್ಪ ಏನಾಯ್ತಪ್ಪ? ಡಾಕ್ಟರ್ ಏನಂದ್ರಪ್ಪ? ಮದುವೆ ಮಾಡ್ಕೊಳ್ಳಿ ಅಂದ್ರು. ಅಲ್ಲ ಮಾಡ್ಕೊಂಡಿದ್ದೀನಲ್ಲ. ನನಗೆ ಹೇಳಿದ್ದು. ಅಪ್ಪ ಅಮ್ಮ ಬದುಕಿರುವಾಗ್ಲೇ ಮದ್ವೆ ಅಂತಲ್ಲ, ನಾಚಿಕೆ ಆಗಲ್ವೇನಪ್ಪ ನಿನಗೆ? ಸುಮ್ನಿರಪ್ಪ ನೀನು. ಅಂದಾಗೆ ನಮ್ ಮುದ್ದು ಸೊಸೆಯಲ್ಲಿ ಬಾ ಸೊಸೆ. ಅಬ್ಬಾ ಬಾಬಾ, ಇವತ್ತು ಯಾವಾರ ಹೇಳು? ಇವತ್ತು ಡಿಸೆಂಬರ್. ನಾನ್ ಸಿಗ್ ಮಾತಾಡಿದ್ರು ಕುತ್ತಿಗೆ ಸಿಗ್ ಸಾಯಿಸ್ಬಿಡ್ತೀನಿ ಈಗ. ಶುಕ್ರವಾರ. ಶುಕ್ರವಾರ ಅಲ್ವಾ? ದೇವಸ್ಥಾನಕ್ಕೆ ಹೋಗೋಳೆ. ಹೌದಾ? ನೀವ್ ಒಳಗಡೆ ರೆಡಿಯಾಗಿ ಹೋಗು. ಇದೇ ಟೈಮ್ಗೆ ನಮ್ಮ ಅಪ್ಪ ಬರ್ಬೇಕಾ? ನಾನು ಏನ್ ಮಾಡ್ಲಿ ಈಗ? ಯಾರಾದ್ರೂ ಹೆಲ್ಪ್ ಮಾಡ್ತೀರಾ? ನಂದೀಶ, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟವಳೆ, ಅದಕ್ಕೆ ನಿನ್ನ ಹೆಂಡತಿನ ಅಲ್ಲ ಟೀ ಮಾಡಕ್ ಬರುತ್ತೆ ಅಂತ ಕೇಳಿದೆ. ಬೇಕಾದ್ರೆ ನಾನೇ ಬರ್ತೀನಿ. ಬಾಬಾ ಸರಿ ಮೇಡಮ್, ನನ್ನ ಹೆಂಡತಿ ಮನೆ ಬಿಟ್ಟು ಹೋಗ್ಬಿಟ್ಟವಳೆ, ಅದಕ್ಕೆ ನೀವು ಅಡಿಗೆ ಏನಾದ್ರು ಮಾಡ್ತೀರಾ ಅಂತ ಕೇಳಿದೆ. ನೀವು ಮಾಡಲ್ವಾ? ಯಾರು ಹೆಲ್ಪ್ ಮಾಡಲ್ವಾ? ಇರಿ ನನ್ನ ಹೆಂಡತಿಗೆ ಕಾಲ್ ಮಾಡ್ತೀನಿ. ಹಲೋ ಹಲೋ, ಯಾರೋ? ನಾನ್ ಕಡೆ ನಿನ್ ಗಂಡ ಎಲ್ಲಿದೆಯೇ? ನಿನ್ ಯಾಕೆ ಅದನ್ನೆಲ್ಲ ಹೇಳ್ಬೇಕು? ನಾನ್ ನಿನ್ ಗಂಡ ಕಡೆ. ಮುಚ್ಕೊಂಡ್ ಫೋನ್ ಇಡ. ನಮ್ಮ ಅಪ್ಪ ಬಂದಿದ್ದನ್ ಕಡೆ ಮನೆಗೆ, ಒಂದೇ ಒಂದ್ಸಾರಿ ಮುಖ ತೋರ್ಸಿ ಹೋಗ್ಬಿಡೆ. ನಾನ್ ಬರಲ್ಲ. ಅವ್ರೇನ್ ನನ್ ಮದ್ವೆಗ್ ಬಂದಿದ್ರ? ನಾನ್ ಯಾಕೆ ಬರ್ಲಿ? ಮುಚ್ಕೊಂಡ್ ಇಡ ಫೋನ್. ಇಡ ಫೋನ್ ಅಂದೆ. ಫೋನ್ ಇಟ್ಟಿದ್ದೀನಿ ಆದ್ರೂ ಬೈತಿದ್ಯಲ್ಲೇ. ಎಷ್ಟು ಫ್ರಸ್ಟ್ರೇಷನ್ ಇರ್ಬೇಡ ಇವಳಿಗೆ. ಬೇರೆ ಕಾಲ್ ಮಾಡ್ಬಿಡ್ತೀನಿ. ಹಲೋ ಹಲೋ, ಇದು ಜಡ್ಡನಕನ್ ಪಂಪನಕನ್ ಡ್ರಾಮಾ ಕಂಪ್ನಿ ಹೇಳಿ. ನೋಡಿ ಸರ್, ನಮ್ಗೆ ಒಂದು ಹುಡುಗಿ 25 ವರ್ಷ ಆಗಿರ್ಬೇಕು, ತೆಳ್ಳಗಿರ್ಬೇಕು, ಬೆಳಗಿರ್ಬೇಕು. 1 ಅವರ್ಗೆ ಎಷ್ಟಾಗುತ್ತೆ ಕೇಳಿ ಸರ್. ನನ್ನ ಮಗನ ನೀನು ಯಾವ ಕಂಪ್ನಿಗೆ ಕಾಲ್ ಮಾಡಿದ್ಯೋ? ಅಯ್ಯೋ ಸರ್, ಹಲೋ ಹಲೋ ಕೇಳಿಸ್ಕೊಳ್ಳಿ ಸರ್, ಫುಲ್ ಕೇಳಿಸ್ಕೊಳ್ಳಿ. ನಾನು ಹೆಂಡತಿ ತರ ಯಾಕೆ ಮಾಡ್ಬೇಕು, ಯಾರಾದ್ರೂ ಒಬ್ಳು ಆಕ್ಟರ್ ಇದಾರ ಅಂತ ಕೇಳಿದೆ. ಒಂದು ಒಳ್ಳೆ ಮಹಾನ್ ನಟಿ ಇದ್ದಾಳೆ. ಸರ್ 5,000 ರೂಪಾಯಿ ಆಗುತ್ತೆ. 5,000? ಏನ್ ಮಾತಾಡ್ತಿರ್ತೀರಿ ಸರ್ ನೀವು? 5,000ಕ್ಕೆಲ್ಲ ಆಗಲ್ಲ. 6,500 ಕೊಡ್ತೀನಿ, ಮುಗಿಸ್ಕೊಂಡ್ಬಿಡಿ ಬೇಗ. ಆಗಲ್ಲಪ್ಪ, ಆಗಲ್ಲ. 4,500 ರೂಪಾಯಿ ಆಗುತ್ತೆ. ಸರ್ ನಮಗೂ ಬೇಡ, ನಿಮ್ಗೂ ಬೇಡ. 8,000 ರೂಪಾಯಿ ಕೊಟ್ಬಿಡ್ತೀನಿ, ಕಳಿಸ್ಬಿಡಿ ಸರ್. ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, 3,000 ರೂಪಾಯಿ ಆಗುತ್ತೆ. ಸರ್ ಲಾಸ್ಟ್ ಮಾತು ಸರ್, ನೀವು ಮಾತಾಡ್ಕೋಬೇಡಿ, ನಾನು ಮಾತಾಡಲ್ಲ. ಒಂದು 27, 28, 29, ಒಂದು 30,000 ಕೊಡ್ತೀನಿ, ಕಳಿಸ್ಬಿಡಿ ಸರ್. ಮತ್ತೇನಪ್ಪ ಸಮಾಚಾರ? ಅಪ್ಪ ಬಾ ಕುತ್ಕೋ. ಊರೆಲ್ಲ ಏನಂತಿದ್ದಾರೆ? ಮದುವೆ ಯಾವಾಗ ಅಂತ ಕೇಳ್ತಿದ್ದಾರೆ. ಯಾರ್ದು? ನಂದು. ಅಪ್ಪ ಮದುವೆ ಅಂತ ಸಾಯ್ತಿಯಲ್ಲ, ಒಂಚೂರು ನಾಚಿಕೆ ಅಲ್ವಾ ನಿನಗೆ? ನನ್ನ ಫ್ರೆಂಡ್ ರಾಜೇಶ್ ಇದ್ನಲ್ಲ, ಅವನೇನ್ ಮಾಡ್ತಾವನೀಗ? ಊರಲ್ಲೇ ಇರಲ್ಲ ಕಣ, ಬರೀ ಊರು ತಿರ್ಗಾಡ್ತಾನೆ ಇರ್ತಾನೆ. ಊರು ತಿರ್ಗಾಡ್ತಾ ಇರ್ತಾನೆ. ಯಾಕಪ್ಪ? ನನ್ ಹುಡುಗಿ ನೋಡಕ್ಕೆ. ನಿನ್ಗೆ ಏನ್ ತಗೊಂಡು ಹೊಡಿಬೇಕು ಹೇಳು? ಮದುವೆ ಅಂತ ಸಾಯ್ತಿಯಲ್ಲ. ಅದಿರ್ಲಿ, ನಮ್ಮ ಪಕ್ಕದ ಮನೆ ಸೋಮ ಏನ್ ಮಾಡ್ತಾವನೆ ಅದನ್ನ ಹೇಳು. ಸೋಮ 3 ದಿನದಿಂದ ತೀರ್ಕೊಂಡ್ಬಿಟ್ಟ ಕಣೋ. ತೀರ್ಕೊಂಡ್ಬಿಟ್ಟ? ಏನಾಗಿತ್ತಪ್ಪ? ಯಾಕೆ ತೀರ್ಕೊಂಡ? ನನಗೆ ಹುಡುಗಿ ಸಿಗ್ಲಿಲ್ಲ ಅಂತ ತೀರ್ಕೊಂಡ. ನಿನಗೇನು ತಗೊಂಡು ಹೊಡಿಬೇಕು ಹೇಳಪ್ಪ? ಇನ್ನೊಂದ್ಸರಿ ಮದುವೆ ಅಂದ್ರೆ ನಾನೇ ತಾಳೆ ಕಟ್ಬಿಡ್ತೀನಿ. ತಾಳಿ ಕಟ್ಟಿದ್ರೆ ಚಟ ಕಟ್ಬಿಡ್ತೀನಿ. ನಮ್ ಮುದ್ದು ಸೊಸೆ ಇನ್ನೂ ಬರ್ಲಿಲ್ಲ. ಸೊಸೆ ನೀ ಬಂದಿದ್ಯಲ್ಲ, ಅದಕ್ಕೆ ನಿನ್ಗೆ ಒಳ್ಳೇದಾಗ್ಲಿ ಅಂತ ಉರುಳು ಸೇವೆ ಮಾಡ್ಕೊಂಡು ಬರ್ತಾವಳೆ. ಹುಷಾರು, ಉರುಳ್ಕೊಂಡು ಎಲ್ಲಾದ್ರೂ ಹೋಗ್ಬಿಡ್ತಾಳೆ. ನಾನೇ ನಿನ್ ಪ್ರಾಣಕಾಂತ. ಅವ್ರು ಯಾರು? ಅವ್ರು ನಮ್ಮಪ್ಪ. ಅಪ್ಪ, ನನ್ ಕ್ಯಾರೆಕ್ಟರ್ ಡ್ಯಾಮೇಜ್ ಆಗ್ಬಿಡ್ತಿದ್ರು. ನಿಮ್ಗೆ 200 ರೂಪಾಯಿ ಕನ್ಸೆಷನ್. ಸರಿ. ಇವಾಗ ಯಾವ ಸೀನು? ಈಗ ಎಂಟ್ರಿ. ಹಾಗಿದ್ರೆ ಪ್ರಾರ್ಥನೆ. ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ್ತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ನಿವಾಸ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ ಮಜಂ ಮಜ ಮಜ ಮಜಂ ಜಮ್ಮ 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 ಜ ಜಮ್ಮ 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 ಜ ಜಮ್ಮ 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 ಜ
ನೀನು ನನ್ನ ಹೆಂಡತಿ ಕ್ಯಾರೆಕ್ಟ್ರು ನಾಟಕದೊಳ ತರ ಇಲ್ಲೆಲ್ಲ ಮಾಡಂಗಿಲ್ಲ. ಅವನು ನಮ್ಮ ಮಾವ ಅಲ್ಲ ನಿಮ್ಮ ಮಾವ. ಹೋಗಿ ಆಶೀರ್ವಾದ ತಗೋ. ಆಶೀರ್ವಾದ ತಗೋಬೇಕಂದ್ರೆ 200 ರೂಪಾಯಿ ಆಗುತ್ತೆ. ಇವಳೆ ಅವಳೆ ಇವಳು ತಗೋ, ಬೇಗ ಆಶೀರ್ವಾದ ತಗೋ ಹೋಗು. ಮಾವನವರೇ, ನಿಮ್ಮ ಸೊಸೆ ನಿಮ್ಮ ಕಾಲನ್ನು ಹಿಡಿತಿದ್ದಾಳೆ, ಆಶೀರ್ವಾದವನ್ನು ಮಾಡಿ. 10 ಮಕ್ಕಳನ್ನ ಎತ್ತು ಸುಖವಾಗಿರು. ನನಗೆ ಹೇಳಿರೋದು ಬರೀ ಹೆಂಡತಿ ಕ್ಯಾರೆಕ್ಟರ್ ಅಷ್ಟೇ. ಮಕ್ಕಳು ಮರಿ ನಾಯಿ ಕೂರಿ ಅಂದ್ರೆ 200 ರೂಪಾಯಿ ಆಗುತ್ತೆ. ಅಮ್ಮ ಮಗಳೇ, ಅಮ್ಮ ಇಲ್ಲಿ ಸೊಸೆ ನೋಡು, ನಿನ್ ಮದ್ವೆಗೆ ನಾನು ಬರಕ್ಕಾಗ್ಲಿಲ್ಲ, ಅಯ್ಯೋ, ನಿನಗೆ ಮೂವಿ ಕೊಡಕ್ಕಾಗ್ಲಿಲ್ಲ. ಆಹಾ, ಅದಕ್ಕೆ ಹಾ, ಈ 2,000 ರೂಪಾಯಿಗೆ ಒಂದ್ ಒಳ್ಳೆ ರೇಷ್ಮೆ ಸೀರೆ ತಗೋ. ಕೊಡಿ 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 ಕೊಡಿ. ಈ ಶುಭ ಸಮಾರಂಭದಲ್ಲಿ ನನ್ನ ಅಭಿನಯವನ್ನು ಮೆಚ್ಚಿ ನನಗೆ 2,000 ಗೌರವಧನವನ್ನಾಗಿ ನೀಡಿದ ಅಪ್ಪನ ಹೆಸರೇನು? ಬಸಪ್ಪ. ಬಸಪ್ಪ ಕುಳ್ಮಿಂಟಿ ಅವರಿಗೆ ಅವರ ಸಂಸಾರಕ್ಕೆ ಆ ದೇವರು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಸುಖವಾಗಿ ಇರ್ಲಿ ಅಂತ ಬಿಡ್ತೀನಿ. ನಮೋ ವೆಂಕಟೇಶ, ನಮೋ ಏನೋ ಇವಳು ಪದ್ಯ ಆಡ್ತಾಳೆ. ಅದು ಈಗಿದ್ದ ಗುಡಿಯಿಂದ ಬಂದಲ್ಲ, ಪದ್ಧತಿ ವ್ರತ ಮಾಡ್ತಾಳ ವ್ರತ. ಹೌದಾ ಮಗಳೇ, ಸೊಸೆ ಬಾಮ್ಮ ಇಲ್ಲಿ, ನಿನ್ನ ಹತ್ರ ತುಂಬಾ ಮಾತಾಡ್ಬೇಕು. ನಿಮ್ಮತ್ತೆಗೆ ಹುಷಾರಿಲ್ಲ, ತುಂಬಾ ಜ್ವರ ಬಂದ್ಬಿಟ್ಟಿದೆ, ಮೂಗು ತುಕ್ಕಿಡಿದು ಕಿವಿಲಿ ಹೇಳಾಗ್ಬಿಟ್ಟಿದೆ. ಅದನ್ನ ನೆನ್ಸ್ಕೊಂಡ್ರೆ ತುಂಬಾ ದುಃಖ ಆಗುತ್ತೆ. ನಿನಗ್ ದುಃಖ ಆಗಲ್ವೇನಮ್ಮ? ದುಃಖ ಆಗ್ಬೇಕಂದ್ರೆ 200 ರೂಪಾಯಿ. ಏನು ಇದು ಘೋರ ಸಂಗತಿ? ನನ್ನ ಅತ್ತೆಯ ಮೂಗಿನಲ್ಲಿ ತುಕ್ಕೆ, ಕಿವಿಯಲ್ಲಿ ಏನೇ, ಅಕಟಕಟ ಅಕಟಕಟ ಅಕಟಕಟ. ಈಗ ಅಂತದ್ದೇನು ಸಮಸ್ಯೆ ಇಲ್ವಂತೆ, ಇನ್ನು 2 ದಿನದಲ್ಲಿ ವಾಸಿ ಆಗ್ಬಿಡ್ತಂತೆ. ಇಂಥ ಸಂತೋಷದ ವಿಚಾರ ಕೇಳಿ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನಿನಗ್ ಸಂತೋಷ ಆಗ್ತಿಲ್ವಾ? ಮತ್ತೆ ಸಂತೋಷ ಆಗ್ಬೇಕಂದ್ರೆ 200 ರೂಪಾಯಿ. ನನ್ನ ಅತ್ತೆಯ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗುತ್ತದೆ. ಇದನ್ನು ಕೇಳಿ ನನಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತದೆ. ಮಾವನವರೇ, ಖುಷಿ ಆಗುತ್ತದೆ. ಸಸ್ಯ, ನಿಮ್ಮತ್ತೆ ನಿನಗ್ ನೋಡ್ಬೇಕಾದ್ರೆ ತುಂಬಾ ಆಸೆ ಪಡ್ತಿದ್ದಾಳೆ. ನಡಿಯಮ್ಮ, ಬೇಗ ರೆಡಿ ಆಗು, ಊರ್ಗ್ ಹೋಗೋಣ. ಔಟ್ಡೋರು 200 ರೂಪಾಯಿ ಆಗುತ್ತೆ. ಯಾಕಪ್ಪ ಇದು? ಅಪ್ಪ, ಅದು ನನ್ನ ಊರಿಗೆ ಹೋಗ್ಬೇಕಲ್ಲ, ಬಸ್ ಚಾರ್ಜ್ 200 ರೂಪಾಯಿ ಅಂದ್ಲು ಅಷ್ಟೇ. 200 ರೂಪಾಯಿ ಯಾಕೆ? 2,000 ತಗೋ ತಗೋ. ಈ ಶುಭ ಸಮಾರಂಭದಲ್ಲಿ ನನ್ನ ಅಭಿನಯವನ್ನು ಮೆಚ್ಚಿ